ಮದ್ದೂರಿನಲ್ಲಿ ಪ್ರಚೋದನಾಕಾರಿ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಜಿಲ್ಲೆ ಮದ್ದೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಂಎಲ್ಸಿ ಸಿಟಿ ರವಿ ವಿರುದ್ಧ ಮದ್ದೂರಿನಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಪಿಎಸ್ಐ ಮಂಜುನಾಥ್ ಅವರ ದೂರನ್ನ ಆಧರಿಸಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಮದ್ದೂರಿನಲ್ಲಿ ಪ್ರಚೋದನಾಕಾರಿ ಭಾಷಣ ಮಾಡಿದ್ರು ಸಿಟಿ ರವಿ ನಿನ್ನೆ. ಹಾಗಾಗಿ ಮಂಡ್ಯ ಜಿಲ್ಲೆ ಮದ್ದೂರು ಠಾಣೆಯಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಂಎಲ್ಸಿ ಸಿಟಿ ರವಿ ವಿರುದ್ಧ ಮದ್ದೂರಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಪಿಎಸ್ಐ ಮಂಜುನಾಥ್ ಇವರ ದೂರನ್ನು ಆಧರಿಸಿ ಪ್ರಕರಣ ದಾಖಲಿಸಲಾಗಿದೆ. 5% ಇದ್ದು ನೀವು ಬಾಲ ಬಿಚ್ತಾ ಇದ್ದೀರಾ, ಇನ್ನು 50% ಆದರೆ ಹೆಂಗೆ ಅಂತ ಹೇಳಿದ್ರು ಸಿಟಿ ರವಿ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕೋಕ್ಕಾಗುತ್ತಾ? ನೀವೀಗ 5% ಇದ್ದೀರಾ, ಇನ್ನೇನಾದರೂ ನಿಮ್ಮವರೇ 50% ಆಗಿಬಿಟ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕೋಕ್ಕಾಗುತ್ತಾ ಅಂತ ಹೇಳಿದರು ಅವರ ಭಾಷಣದಲ್ಲಿ. ಹಾಗೆ ನೀವು ಹೊರಗಿಂದ ಬಂದವರು, ನಾವು ಇಲ್ಲೇ ಇರೋರು, ತೊಡೆ ತಟ್ಟಿ ಸವಾಲು ಹಾಕಬೇಡಿ, ತೊಡೆ ಮುರಿತೀವಿ ಅಂತ ನೆನ್ನೆ ಗಣೇಶ ವಿಸರ್ಜನೆ ವೇಳೆ ಪ್ರಚೋದನಕಾರಿ ಭಾಷಣ ಮಾಡಿದರು. ಹಾಗಾಗಿ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಮದ್ದೂರು ಪೊಲೀಸರು. ಮುಸ್ಲಿಮರ ವಿರುದ್ಧ ಮಾತನಾಡಿ ಕೋಮು ಸೌಹಾರ್ದತೆಗೆ ಭಂಗ ತಂದಿದ್ದಾರೆ ಅಂತ BNSS ಕಾಯ್ದೆ ಅಡಿ 176ರ ಅಡಿ ಸಿಟಿ ಓಟಿನ ಆಸೆಗೋಸ್ಕರ ಹಿಂದೂ ಸಮಾಜವನ್ನು ಹೊಡಿತಾರೆ, ಹಿಂದೂ ಸಮಾಜವನ್ನು ಹೊಡೆಯುವಂತ ಷಡ್ಯಂತ್ರ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಮುಸಲ್ಮಾನರನ್ನ ಬ್ರದರ್ಸ್ ಅಂತ ಕರೀತಾರೆ. ಅವರು ಬಾಂಬ್ ಹಾಕಿದ್ರು ಬ್ರದರ್ಸ್ ಅಂತಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು ಬ್ರದರ್ಸ್ ಅಂತಾರೆ. ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದಾಗಲೇ ಬುದ್ಧಿ ಕಲಿಸಿದ್ರೆ ಮದ್ದೂರಿಗೆ ಬರ್ತಿರ್ಲಿಲ್ಲ. ಆವಾಗ ಸುಮ್ಮನಾದ್ವಿ, ಈಗ ಫಲ ಬಿಚ್ಚಿದ್ದಾರೆ. ಇನ್ನೂ ಸುಮ್ಮನಾದ್ರೆ ನಮ್ಮ ಅಕ್ಕಂದಿರು, ನಮ್ಮ ತಾಯಂದಿರು, ನಮ್ಮ ಮಕ್ಕಳು ಉಳಿಯಲ್ಲ. ಇದನ್ನು ಗಮನದಲ್ಲಿಟ್ಕೊಂಡು ನಾವೆಲ್ಲ ಹಿಂದೂ ಒಂದಿಗೆ ಒಂದಾಗಿ ನಿಲ್ಲೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಬಹಳ ಕಾಲ ಅಧಿಕಾರದಲ್ಲಿ ಇರ್ತೀವಿ ಅನ್ನೋ ಭ್ರಮೆ ಬೇಡ. ನಾನು ನಿಮಗೆ ಹೇಳೋದಿಷ್ಟೇನೆ, ಅತಿಯಾಗಿ ಯಥಾಸ್ಥಿತಿಗೆ ಮರಳಿದೆ ಮದ್ದೂರು ಪಟ್ಟಣ. 3 ದಿನಗಳಿಂದ ಕೋಮು ಸಂಘರ್ಷಕ್ಕೆ ಹೊತ್ತಿ ಉರಿದಿತ್ತು ಮದ್ದೂರು. ಇನ್ನು ಎಂದಿನಂತೆ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಜನರು. ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ಇನ್ನು ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ. ಕೊಂಚ ಭದ್ರತೆ ಸಡಿಲಿಸಿದೆ ಪೊಲೀಸ್ ಇಲಾಖೆ. ಜೊತೆಗೆ ಮಸೀದಿ ಬಳಿ ಹೆಚ್ಚು ಭದ್ರತೆಯನ್ನ ಮುಂದುವರಿಸಿದೆ. ಮದ್ದೂರು ಪಟ್ಟಣ ಯಥಾಸ್ಥಿತಿಗೆ ಮರಳಿದೆ. 3 ದಿನಗಳಿಂದ ಕೋಮು ಸಂಘರ್ಷಕ್ಕೆ ಹೊತ್ತಿ ಉರಿದಿತ್ತು. ಎಂದಿನಂತೆ ಇಂದು ದೈನಂದಿನ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜನರು. ರಸ್ತೆಗಳಲ್ಲಿ ಓಡಾಡ್ತಾ ಇದ್ದಾರೆ. ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿರುವಂಥದ್ದು. ಕೊಂಚ ಭದ್ರತೆ ಎನ್ನಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ಮದ್ದೂರಿನ ಪರಿಸ್ಥಿತಿ ಹೇಗಿದೆ? ಯಥಾಸ್ಥಿತಿಗೆ ಮರಳಿದೆಯಾ? 3 ದಿನಗಳಿಂದ ಈ ಕೋಮು ಸಂಘರ್ಷ ನಡೆದಿತ್ತು. ಈಗ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದೆ? ಮದ್ದೂರಿನ ಪರಿಸ್ಥಿತಿ ಹೇಗಿದೆ ಈಗ?
ನಿಜ. ಏನು ಈಗ ನಿನ್ನೆ ನಡೆದಂತ ಸಾಮೂಹಿಕ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಎಲ್ಲ ಹಿಂದೂ ಪರ ಸಂಘಟನೆಗಳು ಮತ್ತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರಿ ಅಚ್ಚುಕಟ್ಟಾಗಿ ಜಿಲ್ಲಾಡಳಿತದ ಒಂದು ಭದ್ರತೆ ಮತ್ತು ಪೊಲೀಸರ ಭದ್ರತೆ ನಡುವೆ ನಡೆಯಿತು. ಇದೀಗ ಎಲ್ಲ ಜನರ ಪರಿಸ್ಥಿತಿ ಈಗ ನಗರದಲ್ಲಿ ಯಥಾಸ್ಥಿತಿಗೆ ಅಂದ್ರೆ ಮರಳಿ ಯಥಾಸ್ಥಿತಿಗೆ ಬರುತ್ತದೆ. ಅಂಗಡಿ ಮುಂಗಡುಗಳು ಕೂಡ ತೆರೆಯುವಂತದ್ದು ಮತ್ತೆ ಜನಜೀವನ ಎಲ್ಲವೂ ಕೂಡ ಈಗ ಸಾಂಗವಾಗಿ ನಡೀತಾ ಇದೆ. ಎಲ್ಲೆಲ್ಲೂ ಕೂಡ ಈಗ ಜನರು ಮಾರುಕಟ್ಟೆ ಮತ್ತು ದಿನನಿತ್ಯ ಕಾರ್ಯಗಳಲ್ಲಿ ತೊಡಸ್ಕೊಂಡಿರುವಂತದ್ದು. ಹಾಗಾಗಿ ಈಗ ಒಂದು ರೀತಿ ಮದ್ದೂರಿನ ಪರಿಸ್ಥಿತಿಗೆ ಯಥಾಸ್ಥಿತಿ ಹತ್ರ ಮರಳ್ತಾ ಇರುವಂತದ್ದು. ಏನು ಈಗ ಒಂದು ಬೂದಿ ಮುಚ್ಚದ ಕೆಂಡದಂತ ಇದ್ದಂತ ಪರಿಸ್ಥಿತಿ ಎಲ್ಲೋ ಒಂದು ಕಡೆ ತಿಳಿಯಾದಂತೆ ಕಾಣ್ತಾ ಇದೆ. ಆದ್ರೆ ಒಂದಷ್ಟು ರಾಜಕೀಯ ವಿದ್ಯಮಾನಗಳು ಬೆಳವಣಿಗೆ ಆಗ್ತಾ ಇದೆ. ಈಗ ಆ ರಾಜಕೀಯ ವಿದ್ಯಮಾನಗಳಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪರಿಣಾಮಗಳು ಮದ್ದೂರಿನ ಪಟ್ಟಣದಲ್ಲಿ ಬೀರ್ಬೋದು ಅಂತೇಳಿ ಇನ್ನು ಕೂಡ ಊಹಿಸೋಕ್ಕಾಗಲ್ಲ. ಕಾರಣ ಏನಂತಂದ್ರೆ ಈಗ ಸಿ.ಟಿ. ರವಿ ಅವರ ಮೇಲೆ FIR ಕೂಡ ದಾಖಲು ಮಾಡಲಾಗಿದೆ. ಏನು ಪ್ರಚೋದನಕಾರಿ ಭಾಷಣ ಮಾಡಿದ್ರು ಅಂತೇಳಿ. ಅಂದು ಈಗ ಬಿಜೆಪಿ ಬಲ ಮೂಲಗಳ ಪ್ರಕಾರ ಈಗ ಲೀಗಲ್ ಸೆಲ್ನವರು ಕೂಡ ಮದ್ದೂರು ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ರೇಣುಕಾಚಾರ್ಯ ಅವರು ಕೂಡ ಆಗಮಿಸುವಂತದ್ದು, ಜೊತೆಗೆ ಏನು ಯತ್ನಾಳ್ ಕೂಡ ಭೇಟಿ ನೀಡುವ ಒಂದು ಸಂಭವವಿದೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಇದು ರಾಜಕೀಯವಾಗಿ ಏನು ಹಿಂದೂ ಪರ ಹೋರಾಟದ ಈ ಒಂದು ಇದು ರಾಜಕೀಯವಾಗಿ ತಿರ್ಕೊಳ್ತಾ ಎಲ್ಲ ಮತ್ತಷ್ಟು ಉದ್ಭವ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ತನುಜಾ. ಓಕೆ, ಪೊಲೀಸ್ ಇಲಾಖೆ ಏನು ಹೇಳ್ತಾರೆ? ಹೀಗೆ ಕಟ್ಟೆಚ್ಚರವನ್ನು ಮುಂದುವರಿಸ್ತಾರಾ? ಸದ್ಯ ಏನಾದರೂ ಸಡಿಲಿಕೆ ಮುಂದುವರಿಯುತ್ತಾ ಹೇಗೆ ಅಂತ? 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ರು. ಈಗ 144 ಸೆಕ್ಷನ್ ಅನ್ನ ಜಾರಿ ಮಾಡಿರೋದನ್ನ ಈಗ ತೆರವು ಮಾಡಿದ್ದಾರೆ. ಆದ್ರೆ ಒಂದಷ್ಟು ಶಾಂತಿ ಸುವ್ಯವಸ್ಥೆನ ಕಾಪಾಡ್ಕೊಳ್ಬೇಕು ಮತ್ತೆ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಉದ್ದೇಶದಿಂದಾಗಿ ಒಂದಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನ ಈಗಲೂ ಕೂಡ ಮುಂದುವರಿಸ್ತಿರುವಂತದ್ದು. ಎಲ್ಲಾ ಪ್ರಮುಖ ಸರ್ಕಲ್ಗಳಲ್ಲಿ ಮತ್ತೆ ಜನಬೀಡು ಪ್ರದೇಶಗಳಲ್ಲಿ ಪೊಲೀಸರು ಈಗಲೂ ಕೂಡ ಏನು ಬೀಡು ಬಿಟ್ಟಿರುವಂತದ್ದು. ಕಾರಣ ಇಷ್ಟೇ, ಯಾವುದೇ ರೀತಿಯಾದ ಸಮಸ್ಯೆಗಳು ಎದುರಾಗಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕ್ರಮವನ್ನ ಮಂಡ್ಯ ಜಿಲ್ಲಾ ಪೊಲೀಸ್ನವರು ತಗೊಂಡಿದ್ದಾರೆ ತನುಜಾ. ಓಕೆ ಪ್ರವೀಣ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿ.